ಈ ಕತೆ ಇಬ್ಬರು ಸ್ನೇಹಿತರದು. ಪ್ರತಿ ವಿಷಯದಲ್ಲೂ ಒಂದೇ ರೀತಿ ಯೋಚಿಸುವರು. ಒಂದೇ ಕಡೆ ಓದುತ್ತಾರೆ, ಒಂದೇ ಕಡೆ ಕೆಲಸ ಶುರು ಮಾಡುತ್ತಾರೆ. ಕೆಲಸದಲ್ಲಿ ಒಟ್ಟಿಗೆ ಶ್ರಮ ಪಡುತ್ತಾರೆ. ಆದರೆ ಒಬ್ಬರಿಗೆ ಮಾತ್ರ ಪ್ರಮೋಷನ್ ಸಿಗುತ್ತದೆ. ಆಗ ಇನ್ನೊಬ್ಬ ಸ್ನೇಹಿತನಿಗೆ ಅನಿಸುತ್ತದೆ, ಬರೀ ಶ್ರಮ ಪಟ್ಟರೆ ಆಗುವುದಿಲ್ಲ, ಅದರ ಜೊತೆಗೆ ಬುದ್ಧಿವಂತಿಕೆಯಿಂದ ಇರುವುದು ತುಂಬಾನೇ ಅವಶ್ಯಕತೆ ಎಂದು. ಒಂದು ನಗರದಲ್ಲಿ ಇಬ್ಬರು ಸ್ನೇಹಿತರಿದ್ದರು. ರವಿ ಮತ್ತೆ ರೋಹಿತ್ ಇಬ್ಬರು ಒಂದೇ ಸ್ಕೂಲಿನಲ್ಲಿ ಓದುತ್ತಿರುತ್ತಾರೆ. ಇವತ್ತಿಗೆ ನಾವು 10ನೇ ತರಗತಿನ ಪಾಸ್ ಆಗಿದ್ದೀವಿ. ಈಗ ನಾವು ಕಾಲೇಜ್ಗೆ ಹೋಗ್ತಾ ಇದ್ದೀವಿ. ಹೌದು, ನಮ್ಮ ಮಾರ್ಕ್ಸು ಒಂದೇ ತರ ಇದೆ. ನಾವಿಬ್ರು ಎಲ್ಲಾ ಕ್ಲಾಸಲ್ಲೂ ಒಂದೇ ರೀತಿ ಮಾರ್ಕ್ಸ್ನ ತಗೊಂಡಿದ್ದೀವಿ. ಈಗ ಕಾಲೇಜಲ್ಲೂ ಒಂದೇ ರೀತಿ ಇರೋಕ್ ಹೋಗ್ತಾ ಇದೀವಿ. ಹೌದು, ಖಂಡಿತ ಹಾಗೇ ಇರುತ್ತೆ. ನಂತರ ಇಬ್ಬರು ಕಾಲೇಜ್ನಲ್ಲಿ ಅಡ್ಮಿಷನ್ ಪಡೆಯುತ್ತಾರೆ. ಅಲ್ಲಿಯೂ ಇಬ್ಬರಲ್ಲಿ ಯಾರಿಯೂ ಹೆಚ್ಚೂ ಇಲ್ಲ, ಯಾರು ಕಡಿಮೆಯೂ ಇಲ್ಲ. ಇದೇ ರೀತಿ ಸಮಯವೂ ಕಳೆಯುತ್ತದೆ. ಹಾಗೆಯೇ ಇಬ್ಬರ ವಿದ್ಯಾಭ್ಯಾಸವೂ ಮುಗಿಯುತ್ತದೆ. ಈಗ ನಾವು ಕೆಲ್ಸ ಮಾಡಕ್ ಹೋಗ್ತಾ ಇದೀವಿ. ಹೌದು ರವಿ, ನನಗೂ ಈಗ್ಲೇ ಗೊತ್ತಾಯ್ತು. ಒಂದು ಕಂಪನಿಯಲ್ಲಿ ಹೊಸ ವ್ಯಕ್ತಿಗಳಿಗೆ ಉದ್ಯೋಗದ ಅವಕಾಶ ಇದೆಯಂತೆ. ಬಾ, ಅಲ್ಲಿ ಹೋಗಿ ಅಪ್ಲೈ ಮಾಡೋಣ. ವಾಹ್, ನೋಡಪ್ಪ, ನೀನು ನಿಜವಾಗ್ಲೂ ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ. ನಂತರ ಇಬ್ಬರು ಕೆಲಸಕ್ಕಾಗಿ ಒಂದೇ ಕಂಪನಿಗೆ ಅಪ್ಲಿಕೇಶನ್ ಹಾಕುತ್ತಾರೆ. ಇಬ್ಬರ ಇಂಟರ್ವ್ಯೂ ನಡೆಯುತ್ತದೆ. ಹಾಗೆ ಇಬ್ಬರು ಸೆಲೆಕ್ಟ್ ಆಗುತ್ತಾರೆ. ಇನ್ನು ಮೇಲೆ ನಾವಿಬ್ರು ಒಂದೇ ಕಡೆ ಕೆಲಸ ಮಾಡಕ್ ಹೋಗ್ತಾ ಇದೀವಿ. ಸರಿ, ಮನೆಗ್ ಹೋಗಿ ಈ ಸಂತೋಷವಾದ ವಿಚಾರನ ಅಪ್ಪ ಅಮ್ಮ ಹತ್ರ ಹೇಳೋಣ ಬಾ. ನಂತರ ಇಬ್ಬರು ತಮ್ಮ ತಮ್ಮ ಮನೆಗೆ ಹೋಗಿ ಕೆಲಸ ಸಿಕ್ಕ ವಿಷಯದ ಬಗ್ಗೆ ತಂದೆ ತಾಯಿಗಳಿಗೆ ಖುಷಿಯಿಂದ ಹೇಳುತ್ತಾರೆ. ಅಪ್ಪ, ಇನ್ಮೇಲೆ ನೀವು ಭಯ ಪಡೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ನನಗೆ ಒಳ್ಳೆ ಕೆಲ್ಸ ಸಿಕ್ಕಿದೆ. ಅಪ್ಪನಿಗೆ ತುಂಬಾ ಸಂತೋಷವಾಗಿ ಅವರು ಹೇಳುತ್ತಾರೆ, ಮಗನೇ, ಮನಸ್ಸಿಟ್ಟು ಪರಿಶ್ರಮದಿಂದ ಕೆಲಸ ಮಾಡು. ನಾನು ನಿನ್ನ ಬಗ್ಗೆ ಹೆಮ್ಮೆ ಪಡುತ್ತೇನೆ. ಸರಿ ಅಪ್ಪ, ನಾನು ಖಂಡಿತ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತೀನಿ. ನಂತರ ಇಬ್ಬರು ಖುಷಿಯಾಗುತ್ತಾರೆ. ಇದೇ ರೀತಿಯ ವಿಷಯ ರೋಹಿತ್ನ ಮನೆಯಲ್ಲೂ ನಡೆಯುತ್ತದೆ. ಇದನ್ನು ಕೇಳಿ ರೋಹಿತ್ನ ತಾಯಿ ಕೂಡ ಖುಷಿ ಪಡುತ್ತಾರೆ, ಮಗನಿಗೆ ಕೆಲಸ ಸಿಕ್ಕ ವಿಷಯದ ಬಗ್ಗೆ. ಮಗನೇ, ನೀನ್ ಕಷ್ಟಪಟ್ಟು ಕೆಲ್ಸ ಮಾಡಿ ಪ್ರತಿಭಾವಂತನಾಗಿ ಬರ್ಬೇಕು, ಸರಿನಾ? ಖಂಡಿತ ಅಮ್ಮ. ಇದೇ ರೀತಿ ಇಬ್ಬರು ಗೆಳೆಯರು ಒಂದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಾರೆ. ಹೀಗೆಯೇ ದಿನ ಕಳೆದಂತೆ 1 ವರ್ಷ ಕಳೆಯುತ್ತದೆ. ಎಷ್ಟು ಬೇಗ 1 ವರ್ಷ ಹೋಗ್ಬಿಡ್ತು ನೋಡಿದ್ಯಾ? ಸಮಯ ಹೋಗಿದ್ದೇ ಗೊತ್ತಾಗ್ಲಿಲ್ಲ. ಹೌದು ರವಿ, ನಮ್ಮ ಕೆಲಸದಲ್ಲಿ ನಾವು ತುಂಬಾ ಬ್ಯುಸಿ ಆಗ್ಬಿಟ್ವಿ. ನಮ್ಗೊಂದ್ ವರ್ಷ ಹೋಗಿದ್ದೇ ಗೊತ್ತಾಗ್ಲಿಲ್ಲ. ಈಗ ಅತಿ ಶೀಘ್ರದಲ್ಲಿ ಪ್ರಮೋಷನ್ ಡೇ ಬರೋದಿದೆ. ನಮ್ಮಿಬ್ಬರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಪ್ರಮೋಷನ್ ಸಿಗೋದು. ಇಬ್ಬರು ಕ್ಯಾಂಟೀನಿನಲ್ಲಿ ಮಾತನಾಡಿದ ನಂತರ ತಮ್ಮ ತಮ್ಮ ಕೆಲಸದಲ್ಲಿ ಮಗ್ನರಾಗುತ್ತಾರೆ. ಕೆಲವೇ ದಿನಗಳಲ್ಲಿ ಪ್ರಮೋಷನ್ನ ದಿನ ಬಂದೇ ಬಿಡುತ್ತದೆ. ಇಬ್ಬರು ಕುಳಿತು ತಮ್ಮಿಬ್ಬರಲ್ಲಿ ಯಾರ ಹೆಸರು ಬರಬಹುದೆಂದು ಯೋಚಿಸುತ್ತಾರೆ. ಇವತ್ತು ನಮ್ಮಿಬ್ರಲ್ಲಿ ಖಂಡಿತ ಒಬ್ಬರಿಗೆ ಪ್ರಮೋಷನ್ ಸಿಗುತ್ತೆ. ನನಗ್ ಗೊತ್ತಿರೋ ಮಟ್ಟಕ್ಕೆ ನನಗೆ ಸಿಗುತ್ತೆ ಅನ್ಸುತ್ತೆ. ಯಾಕಂದ್ರೆ ನಾನ್ ತುಂಬಾ ಕಷ್ಟಪಟ್ಟಿದ್ದೀನಿ. ಚಿಂತೆ ಮಾಡ್ಬೇಡ, ಮುಂದಿನ ವರ್ಷ ಪ್ರಮೋಷನ್ ನಿನಗೂ ಖಂಡಿತ ಸಿಗುತ್ತೆ. ನಿನಗ್ ಸಿಕ್ಕಿದ್ರೆ ನನಗ್ ಸಂತೋಷನೇ. ಆದ್ರೆ ನಾನು ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ. ಇಬ್ಬರು ಹೀಗೆಯೇ ಚರ್ಚಿಸುತ್ತಾ ಕುಳಿತಿದ್ದಾಗ ಅಲ್ಲಿಗೆ ಮ್ಯಾನೇಜರ್ ಬರುತ್ತಾರೆ. ಇವರಿಗೆ ಹೇಳುತ್ತಾರೆ, ಈ ವರ್ಷದ ಪ್ರಮೋಷನ್ ಫೈನಲ್ ಆಗಿದೆ, ಮತ್ತೆ ಅದು ರೋಹಿತ್ಗೆ ಸಿಗುತ್ತದೆ. ತುಂಬಾ ಧನ್ಯವಾದ ಸರ್. ಕಂಗ್ರಾಟ್ಸ್ ರೋಹಿತ್. ಧನ್ಯವಾದ ರವಿ. ನೀನೇನು ಬೇಜಾರಾಗ್ಬೇಡ ಸ್ನೇಹಿತ, ಮುಂದಿನ ವರ್ಷ ನಿನಗೂ ಪ್ರಮೋಷನ್ ಸಿಗುತ್ತೆ. ಆಗ ರವಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಆದರೆ ಅವನಿಗೆ ಬೇಜಾರಾಗುತ್ತದೆ. ಸ್ವಲ್ಪ ಸಮಯ ಯೋಚಿಸಿದ ನಂತರ ಅವನು ಮ್ಯಾನೇಜರ್ ಬಳಿ ತೆರಳುತ್ತಾನೆ. ಸರ್, ಇನ್ಮೇಲೆ ನಾನಿಲ್ಲಿ ಕೆಲಸ ಮಾಡಕ್ಕಾಗಲ್ಲ. ನಾನು ಈ ಕೆಲ್ಸನ ಬಿಟ್ಟು ಹೋಗ್ತಾ ಇದ್ದೀನಿ. ಆದ್ರೆ ಯಾಕೆ? ಇಂಥ ಒಳ್ಳೆ ಕೆಲ್ಸನ್ಯ ಯಾಕೆ ಬಿಡ್ತೀಯ? ಸರ್, ನಾನು 1 ವರ್ಷ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದೆ ಗೊತ್ತಾ? ಆದ್ರೆ ನನಗೆ ಪ್ರಮೋಷನ್ನೇ ಸಿಗ್ಲಿಲ್ಲ. ಅದಕ್ಕೋಸ್ಕರ ಇನ್ಮೇಲೆ ನನಗಿಲ್ಲಿ ಕೆಲಸ ಮಾಡಕ್ಕಾಗಲ್ಲ. ನೀನು ಶ್ರಮ ವಹಿಸಿ ಕೆಲ್ಸ ಮಾಡಿದ್ಯಾ, ಇದು ನಿಜ. ಆದ್ರೆ ರೋಹಿತ್ ನಿನಗಿಂತ ಹೆಚ್ಚು ಕೆಲಸ ಮಾಡಿದಾನೆ, ಅದಕ್ಕೆ ಅವನಿಗೆ ಪ್ರಮೋಷನ್ ಕೊಟ್ಟಿರೋದು. ನಾನೇ ಅವನಿಗಿಂತ ಜಾಸ್ತಿ ಕಷ್ಟಪಟ್ಟಿರೋದು ಸರ್. ಆಯ್ತು, ನೀನು ಕೆಲ್ಸ ಬಿಡೋ ಅವಶ್ಯಕತೆ ಇಲ್ಲ. ನಾನು ನಿನಗೆ ಪ್ರಮೋಷನ್ ಕೊಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನೀನ್ ನನಗೊಂದು ಕೆಲಸ ಮಾಡ್ಕೊಡ್ಬೇಕು. ಸರಿ, ಏನ್ ಮಾಡ್ಬೇಕು ಅಂತ ಹೇಳಿ.
ನೀನು ಮಾರ್ಕೆಟ್ಗೆ ಹೋಗಿ ತಿಳ್ಕೋಬೇಕು ಅಲ್ಲಿ ಎಷ್ಟು ಬಾಳೆಹಣ್ಣು ಮಾರ್ತಾರೆ ಅಂತ. ಸರಿ, ಹೋಗ್ತೀನಿ. ರವಿ ಮಾರ್ಕೆಟ್ಗೆ ಹೋಗಿ ಮತ್ತೆ ತಿಳಿದುಕೊಂಡು ಬರುತ್ತಾನೆ. ಸರ್, ಅಲ್ಲಿ ಒಬ್ರೇ ಒಬ್ರಿದ್ದಾರೆ. ಅವ್ರು ಮಾತ್ರನೇ ಬಾಳೆಹಣ್ಣು ಇಟ್ಕೊಂಡಿದ್ದಾರೆ. ಸರಿ, ಹೋಗು ಕೇಳ್ಕೊಂಡ್ ಬಾ ಎಷ್ಟಕ್ ಮಾರ್ತಾ ಇದ್ದಾನೆ ಅಂತ. ರವಿ ಮತ್ತೆ ಮಾರ್ಕೆಟ್ಗೆ ಹೋಗ್ತಾನೆ, ಅಲ್ಲಿಂದ ಕೇಳ್ಕೊಂಡ್ ಬರ್ತಾನೆ. ಸರ್, ಆ ಬಾಳೆಹಣ್ಣು ಇಟ್ಟಿರೋರು ಒಂದು ಡಜನ್ಗೆ 40 ರೂಪಾಯಿ ಅಂತ ಹೇಳ್ತಿದ್ದಾರೆ ಸರ್. ಆಯ್ತು. ನಂತರ ರೋಹಿತ್ನನ್ನು ಕರೆಯುತ್ತಾರೆ ಮತ್ತೆ ಹೇಳುತ್ತಾರೆ, ರೋಹಿತ್, ಮಾರ್ಕೆಟ್ಗೆ ಹೋಗಿ ಕೇಳ್ಕೊಂಡ್ ಬಾ ಎಷ್ಟು ಬಾಳೆಹಣ್ಣುಗಳನ್ನ ಮಾರ್ತಾರೆ ಅಂತ. ರೋಹಿತ್ ಮಾರ್ಕೆಟ್ಗೆ ಹೋಗ್ತಾನೆ ಮತ್ತೆ ಸ್ವಲ್ಪ ಸಮಯದ ನಂತರ ವಾಪಸ್ ಬಂದು ಹೇಳ್ತಾನೆ, ಸರ್, ಅಲ್ಲಿ ಒಬ್ರು ಮಾತ್ರ ಬಾಳೆಹಣ್ಣು ಇಟ್ಕೊಂಡಿದ್ದಾರೆ ಸರ್. ಒಂದು ಡಜನ್ 40 ರೂಪಾಯಿ ಅಂತ ಹೇಳ್ತಿದ್ದಾರೆ ಸರ್. ನಾವು ಅವ್ರ ಹತ್ರ ಒಟ್ಟಿಗೆ ಜಾಸ್ತಿ ಬಾಳೆಹಣ್ಣು ತಗೊಂಡ್ರೆ ಅವರು 30 ರೂಪಾಯಿ ಮಾಡ್ಕೊಡ್ತೀನಿ ಅಂದ್ರು. ಅವ್ರ ಹತ್ರ 50 ಡಜನ್ ಬಾಳೆಹಣ್ಣಿದೆ ಸರ್. ನಾವು ಬಾಳೆಹಣ್ಣನ್ನ ಡಜನ್ಗೆ 30 ರೂಪಾಯಿ ಕೊಟ್ಟು ತಗೊಂಡು 40 ರೂಪಾಯಿಗೆ ಮಾರಿದ್ರೆ ಖಂಡಿತ ತುಂಬಾ ಲಾಭ ಸಿಗುತ್ತೆ. ರೋಹಿತ್ ಮಾತನ್ನು ಕೇಳಿದ ನಂತರ ರವಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ರವಿಗೆ ಗೊತ್ತಾಗುತ್ತದೆ ತಾನು ಬರೀ ಪರಿಶ್ರಮ ಪಟ್ಟನೆಂದು, ಆದರೆ ರೋಹಿತ್ ಬುದ್ಧಿವಂತಿಕೆಯನ್ನು ಉಪಯೋಗಿಸಿದನೆಂದು. ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ನನಗೀಗ ಎಲ್ಲ ಅರ್ಥ ಆಯ್ತು. ನಮ್ಮಿಬ್ರಲ್ಲಿ ಖಂಡಿತ ರೋಹಿತ್ಗೆ ಪ್ರಮೋಷನ್ ಸಿಗ್ಬೇಕು. ಇದಾದ ನಂತರ ರವಿ ಪರಿಶ್ರಮದ ಜೊತೆ ಜೊತೆಗೆ ಬುದ್ಧಿವಂತಿಕೆಯಿಂದಲೂ ಕೆಲಸ ಮಾಡುತ್ತಾನೆ. ಮತ್ತೆ ಮುಂದಿನ ವರ್ಷ ರವಿಗೆ ಪ್ರಮೋಷನ್ ಸಿಗುತ್ತದೆ. ಮಕ್ಕಳೇ, ನಮಗೆ ಇದರಿಂದ ತಿಳಿಯುವುದೇನೆಂದರೆ ಬರೀ ಪರಿಶ್ರಮದಿಂದ ಯಶಸ್ಸು ಸಿಗುವುದಿಲ್ಲ. ಪರಿಶ್ರಮದ ಜೊತೆ ಜೊತೆಗೆ ನಮ್ಮ ಬುದ್ಧಿವಂತಿಕೆಯನ್ನು ಕೂಡ ಬಳಸಿಕೊಳ್ಳಲೇಬೇಕು.